ನೋಡಿ ಈ ರೀತಿ ಮಸಾಲವನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ರುಚಿ ರುಚಿಯಾಗಿರುತ್ತೆ. ಸೊ ಅವಾಗ ಹೇಳಂತ ಹೇಳಿದರೆ ಮಮ್ಮಿ ನಂಗೆ ನಿದ್ದೆ ಬರ್ತಂತ ಅವಳೆ. ಇವಾಗ ನೋಡಿ ಅಲ್ಲಿಗೆ ಹೋಗಿ ಮತ್ತೆ ಆಟೋ ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಇವಾಗ ರೆಡಿ ಆಗಿದ್ದೇನೆ. ಅದ್ವಿನ್ ಕರ್ಕೊಂಡು ಬರ್ಲಿಕ್ಕೆ ಹೋಗಬೇಕು. ಫೈನಲಿ ಅದ್ವಿನ್ ಈಸ್ ದೇರ್. ಅದ್ವಿನ್ ಹೆಂಗಾಯ್ತು? ಅರ್ಲಿ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ವೆಯ್ಟನ್ನು ಚೆಕ್ ಮಾಡೋದು ಇದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಬೆಳಿಗ್ಗೆ 5 ಗಂಟೆ ಆಗ್ತಾಯಿದೆ. ವೆಯ್ಟ್ ಚೆಕ್ ಮಾಡಿ ನಂತರ ಮೊದಲಿಗೆ ಕಿಚನ್ಗೆ ಹೋಗಿ ಹಿಂದಿನ ದಿನ ಕ್ಲೀನ್ ಮಾಡಿರೋದನ್ನೆಲ್ಲ ಒಮ್ಮೆ ಸೆಟ್ ಮಾಡಿಕೊಂಡು ಇನ್ನೊಂದು ಕಡೆ ಬಿಸಿ ನೀರನ್ನು ಕೂಡ ಕುಡಿಯೋಕ್ಕೆ ಇಟ್ಟು ನಂತರ ನಾನು ಜೀರಿಗೆ ಬಿಸಿ ನೀರನ್ನು ಮಾಡ್ಕೋತಾ ಇದ್ದೀನಿ. ಇವತ್ತಿಗೆ 6 ದಿನ ಆಯಿತು. ನಾನೊಂದು 21 ಡೇಸ್ ಚಾಲೆಂಜನ್ನು ಮಾಡ್ಕೊಂಡಿದ್ದೀನಿ. ಕೆಲವೊಂದನ್ನು ನಾನು ಡೈಲಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರಲ್ಲಿ ಈ ಜೀರಿಗೆ ಬಿಸಿ ನೀರು ಕೂಡ ಒಂದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ದೂರ ಇರ್ಬೋದು. ವೆಯ್ಟ್ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ನಾನು ಬಿಸಿ ನೀರನ್ನು ಕುಡಿದು ಅದನ್ನು ಕುಡಿಯುತ್ತೀನಿ. ನೆಕ್ಸ್ಟ್ ನನ್ನ ಕೆಲಸ ಬಂದು ನಾನು ಹಾಲನ್ನು ಆರ್ಡರ್ ಮಾಡಿರ್ತೀನಲ್ವ, ಅದು ಬಂದಿರುತ್ತೆ. ಜೊತೆಗೆ ಏನಾದರೂ ಖಾಲಿಯಾಗಿದ್ದರೆ ಅದನ್ನು ಕೂಡ ಆರ್ಡರ್ ಮಾಡ್ತೀನಿ. ಸೊ ಟೊಮೆಟೊ ಖಾಲಿಯಾಗಿತ್ತು, ಜೊತೆಗೆ ತೊಗರಿಬೇಳೆ, ಹೆಸರುಬೇಳೆ ಎಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ಕೂಡ ಇವಾಗ ಸ್ಟೋರ್ ಮಾಡಿ ಇಟ್ಕೋಬೇಕು. ಇವಾಗ ಜೀರಿಗೆ ಬಿಸಿನೀರನ್ನು ಕುಡಿದು ಎಕ್ಸಸೈಸನ್ನು ಮಾಡೋದು. ಸೊ ಬೆಳಿಗ್ಗೆನೇ ಸ್ನಾನ ಎಲ್ಲ ಆಗಿ ಇವಾಗ ಬಟ್ಟೆ ವಾಶ್ಗೆ ಹಾಕಿದೆ. ಟೈಮ್ ಬಂದು 7 o'clock. ಸೊ ಇನ್ನೊಂದು ಕಡೆ ಹಾಲನ್ನು ಕಾಯಿಸ್ತಾ ಇದ್ದೇನೆ. ಬೆಳಗಿನಿಂದ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಸ್ನಾನ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದೆ. ಬ್ರೇಕ್ಫಾಸ್ಟ್ ಬಂದು ಇವತ್ತು ಕೂಡ ಓಟ್ಸು. ಅದ್ವಿನ್ ಆರ್ನ ಕೂಡ ಅವಳು ಫ್ರೂಟ್ಸ್ ಎಲ್ಲ ತಿಂತಾಳೆ ಬೆಳಿಗ್ಗೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಏನು ಮಾಡೋದಿಲ್ಲ, ಹಾಲು ಕುಡ್ಕೊಂಡು ಇವಾಗ ನಾವು ನನ್ನ ಡಾನ್ಸ್ ಕ್ಲಾಸ್ ಇತ್ತು, ಅಲ್ಲಿಗೆ ಹೋಗೋದ ಏನು ಮಾಡೋದು ಅಂತ ಗೊತ್ತಿಲ್ಲ. ಯಾಕಂದರೆ ಅದ್ವಿನ್ನ ಪಿಕಪ್ ಇತ್ತು 10 ಗಂಟೆಗೆ. 8ವರೆಗೆ ನನಗೆ ಡಾನ್ಸ್ ಕ್ಲಾಸ್, 8ವರೆಯಿಂದ 9ವರೆ. ಅಲ್ಲಿಗೆ ಹೋಗಿ ಮತ್ತೆ ಆಟೋ ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ. ಸೊ ಇವಾಗ ಮಳೆ ಕಡಿಮೆ ಕಾಣಿಸ್ತಾ ಇದೆ, ಆನಂತರ ಮತ್ತೆ ಜೋರಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ಬೈಕ್ ತೆಗೆದುಕೊಂಡು ಹೋಗೋದಿಲ್ಲ. ಸೊ ಬಸ್ಲೆಲ್ಲ ಯಾವ ರೀತಿ ಗ್ರೋತ್ ಆಗಿಬಿಟ್ಟಿದೆ ನೋಡಿ. ಅದ್ವಿನ್ನ ಮಾವಿನ ಗಿಡ. ಹುಟ್ಟು ಅರ್ನಾ, ಹುಟ್ಟು ಅರ್ನಾ, ಒಯ್ ಓಯ್, ಗೆಟ್ ಅಪ್ ಪ್ಲೀಸ್. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್. ಹಾಯ್. ಸೊ ಇವಾಗ ರೆಡಿಯಾಗಿದ್ದೇನೆ. ಅದ್ವಿನ್ ಕರ್ಕೊಂಡು ಬರ್ಲಿಕ್ಕೆ ಹೋಗಬೇಕು, ಜೊತೆಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು. ಸೊ ಬನ್ನಿ ಹೋಗೋಣ. ಬಾಯ್. ತಿರ್ಸ್ಬೇಡ. ಹೊಸದು ಅಜ್ಜಿ ಅಂತ ತೆಗೆಸಿ ಕೊಟ್ಟಿದ್ದಾಳ. ಹೌದಾ? ಅದು ಅಜ್ಜಿ ಮನೆಗೆ ಇತ್ತು. ಸೊ ಅವಾಗ ಹೇಳಂತ ಹೇಳಿದ್ರೆ ಮಮ್ಮಿ ನಂಗೆ ನಿದ್ದೆ ಬರ್ತಂತ ಅವಳೆ. ಇವಾಗ ನೋಡಿ ಇವಾಗ ಅದ್ವಿನ್ ಕರ್ಕೊಂಡು ಬರಲಿಕ್ಕೆ ಹೊರಡ್ತಾ ಇತ್ತು ಮೆಟ್ರೋದಲ್ಲಿ. ಅದ್ವಿನ್. ಸೊ ಫೈನಲಿ ಅದ್ವಿನ್ ನೀನು ಡ್ರೆಸ್ ಅಂತ 2 ಬ್ಲ್ಯಾಕ್ ಟಿ ಶರ್ಟ್ ತಗೊಂಡೋದ. ಶುರು ಆಯ್ತು. ಹಂಗೆ ನಾ ಮನೇಲಿದ್ದೆ, ನಾನು ಕಳಿಸಿದ್ದು ಕಾರ್ಡ.
ಕಲರ್ ಬೇಕಂತೆ ಅವಳಿಗೂ, ಅವನಿಗೆ ಕೊಟ್ರಂತ. ಗೊತ್ತಾ ಆ ಸಲ ನಿಂಗೆ ಚಿಕನ್ ಪಾಕ್ಸ್ ಬಂದಿದ್ದು ಅದಕ್ಕೆ ಬರ್ಲಿಕ್ಕಾಗಿಲ್ಲ ಅಲ್ಲ, ಪಪ್ಪ ಬಂದು ಪಿಕ್ ಮಾಡೋದು. ಟ್ರಾಫಿಕ್, ಇದಿಷ್ಟು ದನ ನಂಬದಿದೆ, ಯಾವಾಗಲೂ ಇಲ್ಲ ನಿಂತ್ಕೊಂಡು. हाँ इधर इधर इसमें ना, इसमें छोड़ दो. हाँ अंदर नहीं, बाहर. ಬೈಕ್ ಇಲ್ಲೇ ಇಟ್ಟು ಹೋಗಿದ್ದೆ. ಫೈನಲಿ ಅದ್ವಿನ್ ಇಸ್ ದೇರ್. ಅದ್ವಿನ್ ಹೆಂಗಾಯ್ತು? ಒಳ್ಳೆ ಆಯ್ತಾ? ಲಾಸ್ಟ್ ಇಯರ್ ಒಳ್ಳೆ ಆಯ್ತಾ? ಈ ವರ್ಷ ಒಳ್ಳೆ ಆಯ್ತಾ? ಹೌದಾ? ಬ್ರೇಕ್ಫಾಸ್ಟ್ ಎಲ್ಲ ತಿಂದ? ಮತ್ತೆ ತಗೊಂಡೆ ತಿಂಡಿ ಎಲ್ಲ ಬೇಕಂದ್ರೆ? ಏ ಅನಿ, ಏನ್ ಟಿವಿ ನೋಡೋದು ಆ ರೀತಿ ನೋಡಿ? ಮಸ್ತಿ ಯಾರ್ನಾ, ಈ ಕಡೆ ಬಾ. ಅಜಯ್ ಇದೆ. ನಮ್ಮ ಅದ್ವಿನ್ಗೆ ನಿನ್ನೆ ಗೇಮ್ ಆಡಿದ್ದಕ್ಕೆ ಇದನ್ನ ಕೊಟ್ಟಿದ್ರಂತೆ, ಫಸ್ಟ್ ಬಂದಿದ್ದ ಅಂತ ಹೇಳಿ. ಸೊ ಆರ್ನ ಇದನ್ನ ಡ್ರಾಯಿಂಗ್ ಮಾಡಿದ್ಲು ನೋಡಿ. ಸೂಪರ್ ಆರ್ನ, ಥ್ಯಾಂಕ್ ಯು. ಇಷ್ಟೊಂದೆಲ್ಲ ಕ್ರಿಯೇಟಿವ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀಯಲ್ಲ, ವೆರಿ ಗುಡ್. ಸೊ ಇದೇ ರೀತಿಯಾಗಿ ಮನೆಯೊಳಗೆ ಕೂತ್ಕೊಂಡು ಇವಾಗ ಮಾಡ್ಕೊಂಡು ಬಂದವಳೆ. ಓಕೆ ಒಂದು ರೀತಿ ಅದೇ ರೀತಿ ಕಾಣಿಸ್ತಾ ಇದೆ. ಟ್ರೈ ಮಾಡಿದ್ಯಲ್ಲ, ಗುಡ್, ಕೀಪ್ ಇಟ್ ಅಪ್. ಹೊರಗಡೆ ಮಳೆ ನೋಡಿ, ವಾವ್ ಯಾವ ಥರ ಇದೆ ಅಲ್ಲ. ಯಾವಾಗಲೂ ಮಳೆ, 1 ವೀಕ್ ಆಯಿತು ಮಳೆ, ಯಾವಕ್ಕೂ ಸ್ಟಾಪ್ ಆಗ್ತಾನೇ ಇಲ್ಲ. ಸೊ ಇವಾಗಷ್ಟೇ ಬಂದ್ವಿ ಅಲ್ಲ, ಮಧ್ಯಾಹ್ನದ ಊಟಕ್ಕೆ ಕ್ವಿಕ್ಕಾಗಿ ನಾನು ಕಾರ್ನ್ ರೈಸ್ ಮಾಡೋಣ ಅಂತ ಹೇಳಿ ಇದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಯಾಕಂತ ಹೇಳಿದರೆ ಇವಾಗ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಮಾಡಿ ಕೊಡಲಿಕ್ಕೆ ಇದು ಯೂಸ್ ಆಗ್ಬೋದು ಅಂತ ಹೇಳಿ, ಕೇವಲ 5 ರಿಂದ 10 ನಿಮಿಷದಲ್ಲೇ ಇದನ್ನು ಮಾಡ್ಕೋಬೋದು. ಕುಕ್ ಆಗಲಿಕ್ಕೆ 5 ನಿಮಿಷ, ನಾವು ಮಾಡಲಿಕ್ಕೆ 5 ನಿಮಿಷ. ಬನ್ನಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಗ್ಯಾಸನ್ನು ಹಚ್ಕೋತೀನಿ. ಒಂದು ಕುಕ್ಕರನ್ನು ಇಟ್ಟಿದ್ದೆ, ಅದಕ್ಕೆ ಇವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ, ಅವೆರಡು ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಜೀರಿಗೆ. ಇಲ್ಲಿ ನಾನು ಚಕ್ಕೆ ಲವಂಗ ಯಾವುದು ಹಾಕ್ತಾ ಇಲ್ಲ, ಯಾಕಂದರೆ ಗರಂ ಮಸಾಲ ಪೌಡರನ್ನು ಯೂಸ್ ಮಾಡ್ತೀನಿ. ಸೊ ಇವಾಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದೊಂದು ಈರುಳ್ಳಿ, ಜೊತೆಗೆ 2 ಹಸಿಮೆಣಸು. ಇದು ಖಾರ ಕಡಿಮೆ ಇತ್ತು. ಇದನ್ನು ಫ್ರೈ ಮಾಡ್ಕೊತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಹಾಕ್ಕೋಬೇಕು. ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ ಕಾರ್ನ್. ಇದು ಹಸಿ ಕಾರ್ನ್, ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ ನಾನು ಕಲರ್ಫುಲ್ ಆಗಿ ಇರಲಿ ಅಂತ ಹೇಳಿ ಗ್ರೀನ್ ಪೀಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್. ಸೊ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊತೀನಿ. ಸೊ ಇವಾಗ ಮಸಾಲಕ್ಕೆ ನಾನಿಲ್ಲಿ ಬಿರಿಯಾನಿ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಬಿರಿಯಾನಿ ಮಸಾಲ ಕೂಡ ಯೂಸ್ ಮಾಡ್ಕೋಬಹುದು. ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪೌಡರ್, ಸ್ವಲ್ಪ ಕೊತ್ತಂಬರಿ ಪೌಡರನ್ನು ಕೂಡ ರುಚಿಗೆ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೋಡಿ, ಈ ರೀತಿ ಮಸಾಲವನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಸೊ ಇವಾಗ ರೈಸನ್ನು ಹಾಕ್ಕೋಬೇಕು. ನಾನು ನಾರ್ಮಲ್ ಆಗಿ ಮನೆಯಲ್ಲೇ ಡೈಲಿ ಯಾವ ರೈಸ್ ಯೂಸ್ ಮಾಡ್ತೀವಲ್ಲ, ಅದನ್ನೇ ವಾಶ್ ಮಾಡಿ ನೀರನ್ನು ಕೂಡ ಸೇರಿಸಿ ಇಟ್ಕೊಂಡಿದ್ದೆ. ಎರಡನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಅಕ್ಕಿಯನ್ನು ವಾಶ್ ಮಾಡಿ ನೀರನ್ನು ಕೂಡ ಅದರ ಜೊತೆನೇ ಹಾಕಿ ಇಟ್ಕೊಂಡಿದ್ದೆ. ಆಗೋಯ್ತು. ಇದನ್ನು ಒಂದು 3 ರಿಂದ 4 ವಿಸಿಲ್ ತೆಗೆದುಕೊಂಡ್ರೆ ಆಯಿತು.
ಸೊ ಫೈನಲಿ ರೆಡಿ ಆಯಿತು ಕಾರ್ನ್ ರೈಸ್. ತುಂಬ ಚೆನ್ನಾಗಿ ಬಂದಿದೆ. ಸೊ ಮಕ್ಕಳಿಗೆ ಈ ಥರ ಕಪ್ಪಲ್ಲಿ ಹಾಕಿ ಸರ್ವ್ ಮಾಡ್ತೀನಿ, ಅವರಿಗೆ ಇಷ್ಟ ಆಗುತ್ತೆ. ಸೊ ಕಾರ್ನ್ ರೈಸ್ ರೆಡಿ. ಮೊಸರು ಜೊತೆ, ಮೊಸರು ಚಟ್ನಿ ಜೊತೆ ಎಲ್ಲ ತಿನ್ಬೋದು ಇದನ್ನು. ಸೊ ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಫೈನಲಿ ನಮ್ಮದು ಊಟ ರೆಡಿ. 2 1 3 1 आपको ऑर्डर करेंगे तब इसको जब बाय करते हैं ना हाँ हाँ तब ऑप्शन आता है ओपन होके का, तो अगर आपको खोल के देखना है तो खोल के नहीं देखते तो क्या होता है? कुछ नहीं होता, आप रिटर्न कर सकते हैं, ऐसा कुछ नहीं. हाँ. एक OTP और आएगा. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮಧ್ಯಾಹ್ನ ಬಂದು ಟೈಮ್ 4:30 ಆಗ್ತಾ ಇದೆ. ಸೊ ಇವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ರೆಸ್ಟ್ ಮಾಡಿದ್ದಾಯಿತು. ಸೊ ಇವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವಾಗ ಒಂದು ಪಾರ್ಸೆಲ್ ಬಂತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡಿರೋದು. ಫ್ಲಿಪ್ಕಾರ್ಟಲ್ಲಿ ಒಂದು 3-4 ಆರ್ಡರನ್ನು ಮಾಡಿದ್ದೆ. ಅದರಲ್ಲಿ ಒಂದು ಡ್ರೆಸ್ಸು, ನನ್ನ ಹತ್ರ ಒಂದು ಸೇಮ್ ಡ್ರೆಸ್ಸನ್ನು ಆರ್ಡರ್ ಮಾಡಿರೋದಿತ್ತು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಬೇರೆ ಕಲರನ್ನು ಆರ್ಡರ್ ಮಾಡಿದ್ದೆ. ಬಟ್ ಬಂದು ನೋಡುವಾಗ ಫ್ಯಾಬ್ರಿಕ್ ತುಂಬಾ ಚೇಂಜ್ ಇತ್ತು, ಅಷ್ಟೊಂದೇನೋ ಚೆನ್ನಾಗಿರಲಿಲ್ಲ. ಒಮ್ಮೆ ಆರ್ಡರ್ ಮಾಡಿದ ಮೇಲೆ ಮತ್ತೆ ರಿಟರ್ನ್ ಹಾಕಿ ಮತ್ತೆ ಬೇರೆ ತೆಗೆಸ್ಕೊಂಡು ನಾವು ಅಂದ್ಕೊಂಡೋಗೆ ಇರೋದೇ ಇಲ್ಲ. ಒಮ್ಮೊಮ್ಮೆ ಆನ್ಲೈನ್ ತುಂಬ ಅಪ್ಸೆಟ್ ಮಾಡುತ್ತೆ. ಸೊ ಓಕೆ, ಮನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಸಾಕಾಗತ್ತೆ ಅಂತ ಹೇಳಿ ಇದು ಬಂದು ಒಂದು ಕುರ್ತಾ ಸೆಟ್ಟು. ಮೊದಲು ತೆಗೆದುಕೊಂಡಿರುವಂತಹ ಫ್ಯಾಬ್ರಿಕ್ಕು ಇದು ತುಂಬಾ ಡಿಫ್ರೆನ್ಸ್ ಇತ್ತಾಯ್ತಾ. ಸೊ ಇದನ್ನು ನಾನು ವಾಶ್ ಮಾಡಿ ನೋಡಬೇಕು ಹೇಗಾಗತ್ತೆ ಅಂತ ಹೇಳಿ ಚೆನ್ನಾಗಿತ್ತು ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ಜೊತೆಗೆ ಅವಾಗವಾಗ ಸ್ಕೂಲ್ಗೆ ಅಲ್ಲಿಗೆ ಇಲ್ಲಿಗೆ ಹೋಗ್ಲಿಕ್ಕೆಲ್ಲ ಡ್ರೆಸ್ ಬೇಕಾಗ್ತಾನೆ ಇರುತ್ತೆ. ಸೊ ಚೆನ್ನಾಗಿತ್ತು ಅಂತ ಆದರೆ ಒಂದೇನಾದರೂ ಆರ್ಡರ್ ಮಾಡ್ತೀನಿ. ಇನ್ನು ಫ್ಲಿಪ್ಕಾರ್ಟಲ್ಲಿ ಇವಾಗ ಒಂದು ಹೊಸ ರೂಲ್ಸನ್ನು ಮಾಡಿದ್ರು. ಏನೇ ಆರ್ಡರ್ ಮಾಡಿದ್ರು ಕೂಡ ಮನೆಗೆ ಬಂದು ಓಪನ್ ಮಾಡಿ ತೋರಿಸ್ಕೊಟ್ಟು ಹೋಗ್ತಾರೆ. ಅಂದರೆ ಡ್ಯಾಮೇಜ್ ಇದೆಯಾ ಅದನ್ನು ಚೆಕ್ ಮಾಡಿ ತೋರಿಸ್ತಾರೆ. ಸೊ ಹಾಗೆ ಅದಕ್ಕೆ ಅವ್ರ ಜೊತೆ ಕೇಳ್ತಾ ಇದ್ದೆ, ಒಮ್ಮೆ ಅದನ್ನು ಓಪನ್ ಮಾಡಿ ತೋರಿಸಿಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಏನೂ ಪ್ರಾಬ್ಲಮ್ ಇಲ್ಲ ಅಂತೆ, ಬಟ್ ತೋರಿಸಿದ್ರೆ ದೊಡ್ಡ ಐಟಮ್ ಏನಾದರೂ ತೆಗೆದುಕೊಂಡು ಹಾಳಾಗಿದ್ದರೆ ಡ್ಯಾಮೇಜ್ ಆಗಿದ್ದರೆ ರಿಟರ್ನ್ ಕೊಡೋದಿಲ್ಲ. ಸೊ ಹಾಗಾಗಿ ಚೆಕ್ ಮಾಡಿ ಕೊಡ್ತಾರೆ ಅಂತ ಹೇಳಿದರು. ಸೊ ಹಾಗೆ ಅದ್ವಿನ್ಗೂ ಕೂಡ ಒಂದು ಬುಕ್ಕನ್ನು ಆರ್ಡರ್ ಮಾಡಿದ್ದೆ. ಅದ್ವಿನ್ ಇವಾಗ ವೀಕ್ಲಿ ಒನ್ಸ್ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಡೈಲಿ ಟಿ ವಿ ನೋಡೋದು, ಅದರಲ್ಲಿ ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಬಟ್ ಬುಕ್ಕನ್ನು ಓದಲಿಕ್ಕೆ ಅಭ್ಯಾಸ ಆಗಬೇಕು. ಸೊ ಹಾಗೆ ಅವನ ಫ್ರೆಂಡ್ಸನ್ನು ಮನೆಗೆ ಕರೆದುಕೊಂಡು ಬಂದು ಕಾಂಪಿಟೇಷನ್ ರೀತಿ ಬುಕ್ ರೀಡಿಂಗ್ ಕಾಂಪಿಟೇಷನ್ ಅಂತ ಹೇಳಿ ಮಾಡಿ ಓದ್ತಾರೆ. ಸ್ಯಾಟರ್ಡೆ ಸಂಡೇ ಇದೇ ರೀತಿ ಮಾಡ್ತಾರೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಮಕ್ಕಳೆಲ್ಲರೂ ಬಂದಿದ್ರು. ಒಬ್ಬನೇ ಬಂದಿದ್ದ, ಇನ್ನೂ ಬರಲಿಕ್ಕಿದ್ರು. ऐसे इधर कर इधर. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಮತ್ತೆ ವ್ಲಾಗ್ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇ.